ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟಿಕೆಟ್ ದಂಗಲ್ ಈಗ ಆಲ್ರೆಡಿ ಆರಂಭ ಆಗಿದೆ. ಚುನಾವಣಾ ಉಸ್ತುವಾರಿ ಸಮಿತಿ ಮೊದಲ ಸಭೆಯಲ್ಲೂ ಕೂಡ ದಂಗಲ್ ಮೌನದ ಮೂಲಕವೇ ಈಗ ಎಸ್ಎಸ್ಎಂ ಜಮೀರ್ ಅಹಮದ್ ಚುನಾವಣಾ ಉಸ್ತುವಾರಿ ಸಮಿತಿ ಮೊದಲ ಸಭೆಯಲ್ಲೂ ಕೂಡ ದಂಗಲ್ ಆರಂಭ ಆಗಿರುವಂಥದ್ದು. ಸಭೆಯಲ್ಲಿ ಪಾಲ್ಗೊಂಡ್ರು ಕೂಡ ಸಚಿವರಿಬ್ಬರ ನಡುವೆ ಮಾತಿಲ್ಲ, ಕಥೆ ಇಲ್ಲ. ಮೌನದ ಮೂಲಕವೇ ಎಸ್ಎಸ್ಎಂ ಜಮೀರ್ ಅಹಮದ್ ಕೋಲ್ಡ್ ವಾರ್ ಸ್ಟಾರ್ಟ್ ಮಾಡಿದ್ದಾರೆ. ಸಿಎಂ ಅಕ್ಕಪಕ್ಕ ಕೂರಿಸ್ಕೊಂಡು ಬುದ್ಧಿ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಸಚಿವರುಗಳಂತೆ. ಸಿಎಂ ಮುಂದೆ ಆಯ್ತು ಅಂತ ಹೇಳಿದವರು ಇದೀಗ ಮತ್ತದೇ ಮೌನ ಸಂಘರ್ಷ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏಕವಚನದ ಸಮರದಿಂದ ಎಸ್ಎಸ್ಎಂ ಜಮೀರ್ಗೆ ಇರಿಸು ಮುರಿಸು ಉಂಟಾಗಿದೆ. ಇನ್ನು ಸಂಚಾಲಕ ಮಂಜುನಾಥ್ ಭಂಡಾರಿಯಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿರುವಂಥದ್ದು ಎಸ್ಎಸ್ಎಂ ಜಮೀರ್. ಅಭ್ಯರ್ಥಿ ಫೈನಲ್ ಮಾಡುವ ವಿಚಾರದಲ್ಲಿ ಒಮ್ಮತ ಮೂಡ್ತಾನೇ ಇಲ್ಲ. ಮಾರ್ಚ್ 24ಕ್ಕೆ ಮತ್ತೊಮ್ಮೆ ಸಭೆ ಸೇರೋದಕ್ಕೆ ತೀರ್ಮಾನಿಸಲಾಗಿದೆ ಕೂಡ. ಸಂಭಾವ್ಯ ಅಭ್ಯರ್ಥಿಗಳ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ಮಂಜುನಾಥ್ ಭಂಡಾರಿ. ಸಭೆಯಲ್ಲಿ ಎಸ್ಎಸ್ಎಂ ಶರಣಪ್ರಕಾಶ್ ಪಾಟೀಲ್, ಈಶ್ವರ್ ಖಂಡ್ರೆ, ಜಮೀರ್ ಅಹಮದ್, ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಸಲೀಂ ಅಹಮದ್, ತನ್ವೀರ್ ಸೇಠ್, ವಿಆರ್ ಸುದರ್ಶನ್ ಸೇರಿ ಹಲವರು ಭಾಗಿಯಾಗಿರ್ತಾರೆ. ಮೌನದ ಮೂಲಕವೇ ಇದೀಗ ಎಸ್ಎಸ್ಎಂ ಜಮೀರ್ ಅಹಮದ್ ವಾರ್ ಶುರು ಮಾಡಿದ್ದಾರೆ. ಸಭೆಯಲ್ಲಿ ಪಾಲ್ಗೊಂಡ್ರು ಕೂಡ ಎಸ್ಎಸ್ಎಂ ಜಮೀರ್ ಸಚಿವರಿಬ್ಬರ ನಡುವೆ ಮಾತಿಲ್ಲ, ಕತೆ ಇಲ್ಲ. ಕೋಲ್ಡ್ ವಾರ್ ನಡೆಸ್ತಾ ಇದ್ದಾರೆ. ಮೌನ ಸಂಘರ್ಷಕ್ಕೆ ಮುಂದಾಗಿದ್ದಾರೆ. ಸಿಎಂ ಪೊಕ್ಕ ಕೂರಿಸ್ಕೊಂಡು ಬುದ್ಧಿವಾದ ಹೇಳಿ ಕಳಿಸಿದ್ರು ಕೂಡ ಅಲ್ಲಿ ಓಕೆ ಆಯ್ತು ಅಂತ ಹೇಳ್ಬಿಟ್ಟು ಇದೀಗ ಮತ್ತದೇ ಚಾಳಿನ ಮುಂದುವರಿಸ್ತಾ ಇದ್ದಾರಂತೆ. ಏಕವಚನದ ಸಮರದಿಂದ ಎಸ್ಎಸ್ಎಂ ಜಮೀರ್ಗೆ ಇರಿಸು ಮುರಿಸು ಉಂಟಾಗಿದೆ. ಏಕವಚನದಲ್ಲೇ ಮಾತನಾಡಿದ್ದಾರೆ. ಸಮರ ಕೂಡ ನಡೆದಿದೆ ಇಬ್ಬರ ನಡುವೆ. ಸಂಚಾಲಕ ಮಂಜುನಾಥ್ ಭಂಡಾರಿಯಿಂದ ಅಭಿಪ್ರಾಯವನ್ನ ಸಂಗ್ರಹ ಕೂಡ ಮಾಡಲಾಗಿದೆಯಂತೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳ್ಬಿಟ್ಟು ಎಸ್ಎಸ್ಎಂ ಜಮೀರ್ ಹೇಳಿರುವಂಥದ್ದು. ಅಭ್ಯರ್ಥಿ ಫೈನಲ್ ಮಾಡುವ ವಿಚಾರದಲ್ಲಿ ಒಮ್ಮತ ಮೂಡ್ತಾನೆ ಇಲ್ಲ. ಸೊ ಹೀಗಾಗಿ ಸಂಘರ್ಷ ಶುರುವಾಗಿದೆ ಸಚಿವರುಗಳ ನಡುವೆಯೇ. ಸಭೆಯಲ್ಲಿ ಪಾಲ್ಗೊಂಡ್ರು ಕೂಡ ಮಾತುಕತೆ ಇಲ್ಲ. ಸಚಿವರುಗಳ ನಡುವೆಯೇ ಇದೀಗ ಸಂಘರ್ಷ ಶುರುವಾಗಿರುವಂಥದ್ದು. ಎಸ್ಎಸ್ಎಂ ಜಮೀರ್ ಮಧ್ಯೆ ಶುರುವಾಗಿರುವಂತಹ ಸಂಘರ್ಷ, ಕೋಲ್ಡ್ ವಾರ್. ಸಿಎಂ ಹೇಳಿರ್ತಾರೆ ಕಿವಿ ಮಾತನ್ನ, ಆದರೂ ಕೂಡ ಸಿಎಂ ಹೇಳಿದಂತಹ ಸಂದರ್ಭದಲ್ಲಿ ಓಕೆ ಅಂತ ಹೇಳಿಬಿಟ್ಟು ಮತ್ತದೇ ಚಾಳಿನ ಮುಂದುವರಿಸಿದ್ದಾರೆ. ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗ್ತಾ ಇದೆ ಈ ಒಂದು ನಡೆ. ವೆಕೇಶನ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈಗ ಇಬ್ಬರ ನಡುವೆ ನಡೀತಾ ಇರುವಂತಹ ಜಮೀರ್ ಆಗಿರ್ಬೋದು, ಎಸ್ಎಸ್ಎಂ ಆಗಿರ್ಬೋದು, ಇವರಿಬ್ಬರ ಮಧ್ಯೆ ನಡೀತಾ ಇರುವಂತಹ ಕೋಲ್ಡ್ ವಾರ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಸೂಚನೆಯನ್ನ ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಏನನ್ನು ಬಿಟ್ಕೊಡ್ಬೇಡಿ, ಚೆನ್ನಾಗಿ ಮಾತನಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಮೌನ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಏನು ಹೇಳೋಕೆ ಹೊರಟಿದ್ದಾರೆ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಅಸಮಾಧಾನ ಏನು, ಏನಾಗಬಹುದು ಮುಂದೆ ಈ ಒಂದು ನಡೆಯಿಂದ, ವಿಪಕ್ಷಗಳಿಗೆ ಟೀಕೆ ಮಾಡೋದಕ್ಕೆ ಗುರಿಯಾಗೋದಕ್ಕೆ ತುಂಬಾ ಈಸಿ ಆದಂತಹ ದಾರಿ ಇವೆಲ್ಲವೂ ಕೂಡ. ಅಪ್ಡೇಟ್ಸ್ ಕೊಡೋದಾದ್ರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ಕ್ಷೇತ್ರದಲ್ಲಿ ಏನ್ ಚುನಾವಣೆ ಬಂದಿದೆ, ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ದೊಡ್ಡ ಮಟ್ಟಿನ ಗದ್ದಲಗಳು ಶುರುವಾಗಿರುವಂತದ್ದು. ಅದು ಕಾಂಗ್ರೆಸ್ ಸಚಿವರುಗಳ ನಡುವೆ ಶುರುವಾದಂತಹ ಗದ್ದಲ ಇದಾಗಿರೋದ್ರಿಂದ ಸಹಜವಾಗಿ
ಮೀಟಿಂಗ್ಗಳು ಯಾವಾದ್ರೂ ಕೂಡ ಅವರು ಹೆಚ್ಚಾಗಿ ಮಾತನಾಡ್ತಿಲ್ಲ ಅನ್ನುವಂತಹದ್ದು ಕೂಡ ಇದೆ. ಇದರ ಜೊತೆಗೆ ಏನು ಬಹಿರಂಗವಾಗಿ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅನ್ನುವಂತಹದ್ದನ್ನ ಜಮೀರ್ ಹೇಳಿದ್ರು. ಅದರ ಬೆನ್ನಲ್ಲೇ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಎಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಕೈ ತಪ್ಪುತ್ತೋ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಂದ್ರೆ ಏಕವಚನದಲ್ಲೇ ಬಹಿರಂಗವಾಗಿ ಮಾತನಾಡಿದ್ರು. ಇದ್ರ ಜೊತೆಗೆ ಇವತ್ತು ವೀಕ್ಷಕರು ಮತ್ತೆ ಆ ಕಮಿಟಿ ಏನಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಗಾಗಿ ಹೈಕಮಾಂಡ್ ನಾಯಕರು ಮಾಡಿರುವಂತಹ ಕಮಿಟಿ ಏನಿದೆ ಆ ಕಮಿಟಿ ಕೂಡ ಮೀಟಿಂಗ್ ಮಾಡಿದೆ. ಆದ್ರೆ ಮೀಟಿಂಗ್ ಅಲ್ಲಿ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳೋದಕ್ಕೆ ಬದ್ಧ ಅನ್ನುವಂತಹದ್ದನ್ನ ಇಬ್ಬರು ನಾಯಕರು ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಜಮೀರ್ ಅಹಮದ್ ಇಬ್ರು ಕೂಡ ಒಪ್ಕೊಂಡ್ ಬಂದಿದ್ದಾರೆ ಅನ್ನುವಂತಹದ್ದಿದೆ. ಆದ್ರೆ ಟಿಕೆಟ್ ಫೈಟ್ ವಿಚಾರ ಮಾತ್ರ ತಾರಕಕ್ಕೇರಿರೋದಂತೂ ನಿಜ. ಇದನ್ನ ಹೈಕಮಾಂಡ್ ಈ ಒಂದು ಭಿನ್ನಮತ ಜೊತೆಗೆ ಈ ಒಂದು ಗದ್ದಲವನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.